ಇಂತಹ ಒಂದು ಸಾಮರ್ಥ್ಯನೇ ಎಲ್ಲರಿಗೂ ಬೇಕು. ಆದ್ರಿಂದ ಗಣಪತಿನ ಪೂಜೆ ಮಾಡ್ತಾರೆ. ಗಣಪತಿ ಬುದ್ಧಿ ಕೊಡ್ತಾನೆ, ಗಣಪತಿ ವಿಘ್ನ ನಿವಾರಣೆ ಮಾಡ್ತಾನೆ, ಗಣಪತಿ ಸಿದ್ಧಿ ಕೊಡ್ತಾನೆ. ಆದ್ರಿಂದ ಗಣಪತಿ ಎಲ್ಲರಿಗೂ ಬೇಕು. ನೀವು ಗಣಪತಿ ಬಗ್ಗೆ ಅಥರ್ವಣ ಶೀರ್ಷ ಉಪನಿಷತ್ತು ನೋಡಿದ್ರೆ ಬೇರೆ ಬೇರೆ ಸಿದ್ಧಿಗಳಿಗೆ ಗಣಪತಿಯನ್ನ ಹೇಗೆ ಬೇರೆ ಬೇರೆ ರೀತಿಯಿಂದ ಉಪಾಸನೆ ಮಾಡಬಹುದು ಅಂತ ತೋರಿಸಿದ್ದಾರೆ. ಅದರಲ್ಲೊಂದು ವಿಶೇಷ ಇದೆ. ಯಾವುದು ಅಂತಂದ್ರೆ, ತ್ವಾಂ ಯೋಗಿನೋ ಧ್ಯಾಯಂತಿ ನಿತ್ಯಂ, ನಿನ್ನನ್ನ ಯೋಗಿಗಳು ವಿಶೇಷವಾಗಿ ಧ್ಯಾನ ಮಾಡ್ತಾರೆ. ನಮ್ಮ ಗಣಪತಿಯನ್ನ ದೇವತೆಗಳು, ರಾಕ್ಷಸರು, ಮನುಷ್ಯರು, ಎಲ್ಲ ಋಷಿ ಮನಿಗಳು, ಯೋಗಿಗಳು ಸಹ ಧ್ಯಾನ ಮಾಡ್ತಾರೆ, ಉಪಾಸನೆ ಮಾಡ್ತಾರೆ. ಯಾಕೆಂದ್ರೆ ಅವ್ರ ಕಾರ್ಯ ಸಿದ್ಧಿಯೆಲ್ಲ ಆಗ್ಬೇಕಲ್ಲ. ಆದ್ರೆ ಯೋಗಿಗಳಿಗೆ ವಿಶೇಷವಾಗಿ ಗಣಪತಿ ಬೇಕು. ಯಾಕೆ ಕೇಳಿದ್ರೆ, ಯೋಗಿಗಳು ಯಾವಾಗಲೂ ಮನುಷ್ಯನ ದೇಹದಲ್ಲಿರುವಂತಹ ಷಟ್ ಚಕ್ರಗಳನ್ನ ಭೇದನ ಮಾಡಿ ಸಹಸ್ರಾರ ಕಮಲದಲ್ಲಿ ನಿವಾಸ ಮಾಡಿಕೊಂಡು ಆನಂದದಲ್ಲಿ ಇರ್ತಾರೆ. ಈ 6 ಚಕ್ರಗಳನ್ನ ಭೇದನ ಮಾಡಬೇಕು ಅಂದ್ರೆ ಮೊದಲು ಒಂದು ಚಕ್ರವನ್ನ ಭೇದನ ಮಾಡಬೇಕು. ಅದೇ ಆಧಾರ, ಅದೇ ಮೂಲ. ಅದನ್ನೇ ಮೂಲಾಧಾರ ಚಕ್ರ ಅಂತ ಹೇಳ್ತೀವಿ. ಆ ಮೂಲಾಧಾರ ಚಕ್ರವನ್ನು ಭೇದನ ಮಾಡಬೇಕು ಅಂದ್ರೆ ಗಣಪತಿ ಸಹಾಯ ಬೇಕಾಗುತ್ತೆ. ಯಾಕೆ? ತ್ವಂ ಮೂಲಾಧಾರೇ ಸ್ಥಿತೋಸಿ ನಿತ್ಯಂ. ಗಣಪತಿ ಆ ಮೂಲಾಧಾರ ಚಕ್ರದಲ್ಲಿ ಇರ್ತಾನೆ.